ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತಿನ ವಿಡಿಯೋನಲ್ಲಿ ಮರಾಠಿ ಮನೆಗಳಲ್ಲಿ ಮಾಡುವಂಥ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಸ್ಪೆಷಲ್ ಮಟನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಸಲ ಮಾಡ್ಕೊಂಡು ತಿಂದರೆ ನೀವು ಬೇರೆ ಐಟಮೇ ಮಾಡಲ್ಲ, ಮಟನಲ್ಲಿ ಅಷ್ಟೊಂದು ಇಷ್ಟಪಡ್ತೀರಾ. ಇದನ್ನು ಮಾಡೋದಕ್ಕೆ ಫಸ್ಟು ಒಂದು ದಪ್ಪ ಪಾತ್ರೆ ಇಟ್ಕೋಬೇಕು. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಒಂಚೂರು ಚಿಟಪಟ ಅಂತಿದ್ದಂಗೆ 2 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಫಸ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈರುಳ್ಳಿ ಏನಾದ್ರು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಆ ಹಸಿ ವಾಸನೆ ಹೊಡೆದು ಬಿಡುತ್ತೆ. ಈಗ ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ಇದಕ್ಕೆ 3/4 kg ಮಟನ್ ಹಾಕೊತಾ ಇದ್ದೀನಿ. ಮಟನ್ ಅಂತೂ ಇವಾಗ ನೀವು ಒಂದು 10 ನಿಮಿಷನಾದರೂ ಚೆನ್ನಾಗಿ ಹುರ್ಕೋಬೇಕು. ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು. ನೀವು ಅಲ್ಲಿವರೆಗೂ ಹುರ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ರೆಡಿಶ್ ಆಗಿದೆ ಅಲ್ವಾ. ನೀವು ಅದು ಫುಲ್ ಬ್ರೌನಿಶ್ ಆಗಬೇಕು, ಲೈಟ್ ಬ್ರೌನ್ ಈ ಥರ ಆಗಬೇಕು. ಮಟನ್ ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿನ ಸಣ್ಣಗೆ ಹೆಚ್ಕೊಂಡು ಹಾಕೊತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿನ ಬರೀ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ, ಜಜ್ಜದು ಎಲ್ಲ ಏನೂ ಬೇಡ. ಈಗ ಅದನ್ನು ಒಂದು 2 ನಿಮಿಷದವರೆಗೂ ಹುರಿಯೋಣ. ಈಗ ಇದಕ್ಕೆ ಮಸಾಲೆ ಪುಡಿಗಳು ಹಾಕ್ಕೊಳ್ಳೋಣ. ಫಸ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೂ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಒಳ್ಳೆ ಕಲರ್ ಕೊಡುತ್ತೆ. ಇಷ್ಟನ್ನು ಹಾಕಿಬಿಟ್ಟು ಒಂದು 10 ಸೆಕೆಂಡ್ ಅಷ್ಟೇ ಹುರ್ಕೋಬೇಕು. ಜಾಸ್ತಿ ಹುರಿದ್ರೆ ಸೀದೋದಂಗೆ ಆಗಿಬಿಡುತ್ತೆ. ಮಸಾಲೆ ಪುಡಿಗಳು ಹಾಕಿದ್ಮೇಲೆ ಯಾವುದೇ ಅಡುಗೆ ಎಲ್ಲಾದ್ರೂ ಜಾಸ್ತಿ ಹುರಿಬಾರ್ದು. ನೀರು ಹಾಕ್ಬಿಟ್ಟು ಬೇಕಾದರೆ ಹುರ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆದಷ್ಟು ಕಲ್ಲುಪ್ಪೆ ಹಾಕ್ಕೊಳ್ಳಿ, ಅದೇ ನಿಮಗೆ ಟೇಸ್ಟ್ ಕೊಡೋದು. ನಾನಿಲ್ಲಿ 3 ದಪ್ಪ ಟೊಮೆಟೊ ಹಾಕೋತಿದ್ದೀನಿ. ಅಥವಾ ನಿಮ್ಗೇನಾದರೂ ವೆಯ್ಟಲ್ಲಿ ಗೊತ್ತಾಗುತ್ತಂದರೆ 150 ಗ್ರಾಮಷ್ಟು ಟೊಮೆಟೊ ಹಾಕ್ಕೊಳ್ಳಿ. ಹೀಗೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಟೊಮೆಟೊಸ್ ಎಲ್ಲ ಬೇಗ ಸ್ಮ್ಯಾಶ್ ಆಗುತ್ತೆ. ಈಗ ಇದನ್ನು ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕು. ಈಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟರೆ ಸಾಕು. ಟೊಮೆಟೊಸ್ ಎಲ್ಲ ಅದಾಗದೇ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಸ್ಮ್ಯಾಶ್ ಆಯಿತು. ಈಗ ಒಂದು ರೌಂಡ್ ತಿರುಗಿಸಿದ್ರೆ ಆಗೋಯ್ತು. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಅಂದರೆ 250 ml ಅಷ್ಟು ನೀರು ಹಾಕ್ಕೊಳ್ಳಿ. ಮಟನ್ ಎಲ್ಲ ಮುಳುಗಬೇಕು ಅಷ್ಟು ಅಂತ ಲೆಕ್ಕ ಇಟ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಆಗುತ್ತೆ. ನೋಡಿ, ಇದನ್ನು ಪ್ರೆಷರ್ ಕುಕ್ಕರಲ್ಲೂ ಮಾಡ್ಬೋದು, ಆದರೆ ಪಾತ್ರೆಯಲ್ಲಿ ಮಾಡೋಷ್ಟು ಟೇಸ್ಟ್ ಬರೋದಿಲ್ಲ. ಇದನ್ನೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 45 ನಿಮಿಷದವರೆಗೂ ಮೀಡಿಯಮ್ ಉರಿಲಿಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಮಟನ್ದು ಫುಲ್ಲು ರುಚಿ ಬಿಟ್ಕೋಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೀವೇ ನೋಡಿ, ಇವಾಗ ನಾವು ಲಿಡ್ ರಿಮೂವ್ ಮಾಡಿದ್ಮೇಲೆ ಎಣ್ಣೆ ಎಲ್ಲ ಹಾಗೆ ಸೈಡಲ್ಲಿ ಹೇಗೆ ಬಂದಿದೆ ಅಂತ. ಈಗ ಮಟನ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ. ಇದಕ್ಕೆ 2 ಇಂಚಷ್ಟು ಶುಂಠಿನ ಸ್ಲೈಸ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೂ 3 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಕೋದು ಎಕ್ಸ್ಟ್ರಾ ಫ್ಲೇವರ್ಗೆ. ಇದೆಲ್ಲ ಹಾಕಿದ್ರೇ ಈ ಮಟನ್ ಫ್ರೈ ಚೆನ್ನಾಗಾಗೋದು. 2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹೀಗೆ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಗಾರ್ನಿಷ್ ಮಾಡಿದ್ರೆ ಕಂಪ್ಲೀಟ್ ಆಯಿತು. ನಾವೇನೇನು ಐಟಮ್ಸ್ ಹಾಕಬೇಕಾಗಿತ್ತು ನೋಡಿ ಈ ಮಟನ್ ಫ್ರೈಗೆ ಕಂಪ್ಲೀಟ್ ಆಯಿತು. ಆದರೆ ಇನ್ನೂ ಒಂದು 5 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಇವಾಗ ಏನೆಲ್ಲ ಹಾಕಿದ್ದೀವಿ ನೋಡಿ, ಅದರ ರುಚಿ ಎಲ್ಲ ಮಟನ್ಗೆ ಹಿಡ್ಕೋಬೇಕಂದ್ರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೂ 1 ನಿಮಿಷ ಅಂತೂ ಬೇಯಿಸ್ಕೋಬೇಕು. 1 ನಿಮಿಷ ಅಷ್ಟೇ ಬೇಕಾದ್ರೆ ನೀವು ಟೈಮ್ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ, ತಿರ್ಗಾ ನೋಡ್ಬೋದು ನೀವು ಹೇಗೆ ಎಣ್ಣೆ ಬಿಟ್ಕೊತಾ ಇದೆ ಅಂತ. ಹಾಗೂ ಗೊಜ್ಜುನು ಆಲ್ಮೋಸ್ಟ್ ಎಷ್ಟೊಂದು ಕಮ್ಮಿ ಆಗಿದೆ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಹಾಕ್ಬಿಟ್ಟು ತಿರ್ಗಾ ಮಿಕ್ಸ್ ಮಾಡೋಣ. ತಿರ್ಗಾ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷದವರೆಗೂ ಬೇಯಿಸಿದ್ರೆ ಅಷ್ಟೇ. ನೋಡಿ, ಆಗೋಯ್ತು. ಮಟನ್ ಫ್ರೈ ರೆಡಿ ಆಯಿತು. ಇದನ್ನು ನೀವು ಚಪಾತಿ ಜೊತೆ, ರೋಟಿಗಳ ಜೊತೆ, ಪೂರಿ, ಅನ್ನ, ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.